ಎಲ್ಲ ಬೇಡ. ಒಂದು ನಿಮಿಷ ಸ್ವಲ್ಪ ಆ ಕಡೆ ಹೋಗಿ ಆ ಕಡೆ ಸ್ವಲ್ಪ ಸೈಡ್ ಸರ್ ಮಾತಾಡ್ಲಾ. ಓಕೆನಪ್ಪ, ಒಂದು ನಿಮಿಷ ಬನ್ನಿ. ಹುಬ್ಬಳ್ಳಿ ನೆಹರು ಸ್ಟೇಡಿಯಮ್ಮಲ್ಲಿ ಮಾರ್ಕ್ ಪ್ರೀ ರಿಲೀಸ್ಮೆಂಟ್ ನಡೀತಾ ಇದೆ. ಆದರೆ ಕಿಚ್ಚ ಸುದೀಪ್ ಅವ್ರು ಬರೋಕ್ಕಿಂತ ಮುಂಚೆ ಕೆಂಪೇಗೌಡರ ಬಂದ್ರ ಅಂತಲೇ ಅನಿಸ್ತಾ ಇದೆ ಸರ್. ಸರ್ ಅಜಯ್ ಮಾರ್ಕಂಡೆ ಅವ್ರು ಗೊತ್ತಾ ನಿಮಗೆ? ಸೂಪರಿಂಟೆಂಡೆಂಟ್ ಆಫ್ ಪೊಲೀಸು. ಗೊತ್ತು ಸರ್. ಇವಾಗ ಕಿಚ್ಚ ಸುದೀಪ್ ಅವ್ರದ್ದು ಏನು ಈ ಕಾರ್ಯಕ್ರಮ ನಡೆದಿದೆ, ಆಬ್ವಿಯಸ್ಲಿ ಇಲ್ಲಿ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಹುಬ್ಬಳ್ಳಿಯಲ್ಲಿ. ಅದ್ರ ಜೊತೆಗೆ ಕಾಕಿ ಹಾಕೊಂಡ್ರು ಕೂಡ ಅವರ ಮೂವಿಗಳನ್ನು ನೋಡಿ ಇನ್ಸ್ಪೈರ್ ಆಗಿ ಅವರಂತೆ ಆ ಮೂವಿಯಲ್ಲಿ ಕೆಲಸ ನಿರ್ವಹಿಸಿದ ಹಾಗೆಯೇ ನಿರ್ವಹಿಸಬೇಕು ಅನ್ನೋಂಥ ಭಾಳಷ್ಟು ಯೂತ್ಸ್ ಇದ್ದಾರೆ. ಸೊ ನಾವು ಓದುವಾಗ ಎಷ್ಟೋ ಸರಿ ಅವ್ರ ಮೂವಿ ನೋಡಿದಾಗ ಇನ್ಸ್ಪೈರ್ ಆಗಿ ಆ ರೀತಿಯಾದಂಥ ಫಿಸಿಕ್ ಮೇಂಟೈನ್ ಮಾಡೋದಾಗಿರಲಿ, ಅದ್ರ ಜೊತೆಗೆ ಆ ರೀತಿಯಾದ ಸ್ಟೈಲ್ ಮಾಡೋದಾಗಿರಲಿ, ಅವೆಲ್ಲನೂ ಮಾಡಬೇಕು ಅನ್ನೋ ಅವಾಗ ಆಸೆ ಇತ್ತು. ಸೊ ಆ ಆಸೆಯನ್ನು ಇಲಾಖೆ ಬಂದ ಮೇಲೆ ಸೊ ಈ ಮೀಸೆ ಬಿಡೋ ಮುಖಾಂತರ ಅವರ ಅಭಿಮಾನವನ್ನು ಮತ್ತು ಅವ್ರ ರೀತಿಯಾಗಿ ಫಾಲೋ ಮಾಡಬೇಕು ಅನ್ನೋದನ್ನು ಮತ್ತು ಅದೇ ರೀತಿಯ ಕೆಲಸ ಮಾಡಬೇಕು ಅನ್ನೋ ಮನೋಭಾವನೂ ಕೂಡ ಇದೆ. ಸೊ ಈ ಏನು ಮಾರ್ಕ್ ಮೂವಿ ಪ್ರಿಲೀಸ್ ಇವೆಂಟ್ ಏನಿದೆ ಇದಕ್ಕೆ ಚೆನ್ನಾಗಿ ನನಗೆ ಅನ್ಸೋ ಮಟ್ಟಿಗೆ ತುಂಬಾ ಗ್ಯಾದರ್ ಆಗುತ್ತೆ ಕ್ರೌಡ್ ಅಂತ ಅನಿಸುತ್ತೆ. ಮುಂದೆ ಬರುವಂಥ ಆರ್ಗನೈಸಿಂಗ್ ಚೆನ್ನಾಗಿದೆ ಸರ್, ಅಭಿಮಾನಿಗಳಿಗೋಸ್ಕರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲನೂ. ಹಾಗೆ ನಮ್ಮ ಬಂದೋಬಸ್ತು ಕೂಡ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಸೊ ಎಲ್ಲರೂ ಶಾಂತಿಯುತವಾಗಿ ಖುಷಿಯಿಂದ ಈ ಇವೆಂಟನ್ನು ಎಂಜಾಯ್ ಮಾಡ್ತಾರೆ ಅಂತ ಅನ್ಕೋತೀನಿ. ಮಾರ್ಕ್ ಮೂವಿಗೆ ಆಲ್ ದಿ ಬೆಸ್ಟ್ ಅಂತ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಕೆಂಪೇಗೌಡ್ರಿ ಹೇಳಿ ಸರ್. ಅಣ್ಣ ಮಾತಾಡೋಣ.